ದೀಪೋತ್ಸವ ಅನ್ನೋದು ಕಾರ್ತಿಕ ಮಾಸದ ಇಡೀ ತಿಂಗಳಲ್ಲಿ ದೀಪೋತ್ಸವವನ್ನು ಮಾಡ್ತೀವಿ ನಾವು. ಇಡೀ 30 ದಿನಗಳಲ್ಲೂ ಸಹ ದೀಪವನ್ನು ಹಚ್ಚಬೇಕು ಅಂತ ಹೇಳ್ತಾರೆ. ನೀವು ಹೇಳಿದ ಹಾಗೆ ಆ ಎಲ್ಲ ಸಂಖ್ಯೆಗಳಿಗೂ ಸಹ ಒಂದು ಮಹತ್ವ ಇದೆ. ಲಕ್ಷ ದೀಪೋತ್ಸವದವರೆಗೂ ಸಹ ಮಾಡ್ತಾರೆ. ಅದೇ ಒಂದು ದೊಡ್ಡ ಸಂಭ್ರಮ. ಇವತ್ತಿಗೂ ಅಷ್ಟೇ ಆಂಧ್ರ ಪ್ರದೇಶನಲ್ಲಿ ನಾವು ಈಸ್ಟ್ ಗೋದಾವರಿ, ವೆಸ್ಟ್ ಗೋದಾವರಿ, ರಾಜಮಂಡ್ರಿ ಕೆಲವೊಂದು ಸ್ಟೇಟ್ಸ್ ಹೋದರೆ ಅಲ್ಲಿ ನದಿ, ವಿಶೇಷವಾಗಿ ನದಿ ಇದೆ. ಆ ನದಿ ತೀರದಲ್ಲಿ, ಗೋದಾವರಿ ನದಿ ತೀರದಲ್ಲಿ ಲಕ್ಷ ದೀಪೋತ್ಸವ, ಸಹಸ್ರ ದೀಪೋತ್ಸವ ಇರೋದನ್ನ ಮಾಡ್ತಾರೆ. ನೋಡೋದಕ್ಕೆ ಒಂದು ಹಬ್ಬ ಅಂತ ಅನಿಸುತ್ತೆ ನಮಗದು, ವಿಶೇಷವಾಗಿರ್ತಕ್ಕಂಥದ್ದು. ಇಲ್ಲಿ ಒಂದೊಂದು ಸಂಖ್ಯೆಗೂ ಅಷ್ಟೇ ಒಂದೊಂದು ವಿಶೇಷವಾದ ಒಂದು ಸಂಕೇತವನ್ನು ಕೊಟ್ಟಿದ್ದಾರೆ. ಯಾಕಂದರೆ ಪ್ರತಿಯೊಂದು ಸಂಖ್ಯೆ ಒಂದು ದೇವತೆಯ ತತ್ವದ ಜೊತೆ ಅದು ಅನುಗುಣವಾಗಿರತಕ್ಕಂಥ ವಿಚಾರ ಆಗಿರುತ್ತೆ. ಹಾಗಾಗಿ ಈಗ ಉದಾಹರಣೆಗೆ ಹೇಳಬೇಕು ಅಂತಂದರೆ, ಈಗ 3 ದೀಪಗಳು, ಈಗ ಮನೆಯಲ್ಲಿ ನಾವು ದೇವರಿಗೆ ದೀಪ ಹಚ್ಚಬೇಕಾದಾಗ, ಷೋಡಶೋಪಚಾರ ಪೂಜೆಯನ್ನು ಮಾಡ್ಕೊಂಡು ಹೋಗಬೇಕಾದಾಗ ಧೂಪ, ದೀಪ, ನೈವೇದ್ಯ, ಮಂಗಳಾರತಿ ಅಂತ ಬರುತ್ತೆ. ಅಲ್ಲಿ ಧೂಪ ಆದಮೇಲೆ ಅಂದರೆ ಅಗರಬತ್ತಿ ತೋರಿಸಿದ್ದಾದ್ಮೇಲೆ ದೀಪ ಬರುತ್ತೆ. ಅಲ್ಲಿ ಸಾಜ್ಯಂ ತ್ರಿವರ್ತಿ ಸಂಯುಕ್ತಂ ಮನ್ಹಿನ ಯೋಜಿತಂ ಮಯ ಗೃಹಾಣ ಮಂಗಳಂ ದೀಪಂ ತ್ರೈಲೋಕ್ಯ ತಿಮಿರಾಪಹ ಅಂತ ಹೇಳ್ತಾರೆ. ಅಂದರೆ ಸಾಜ್ಯಂ ತ್ರಿವರ್ತಿ ಸಂಯುಕ್ತಂ, 3 ಬತ್ತಿಗಳ ಸಂಯುಕ್ತವಾಗಿರತಕ್ಕಂಥದ್ದು ಸಾಜ್ಯಂ, ಅಂದರೆ ತುಪ್ಪದಲ್ಲಿ ಅದ್ದಿರತಕ್ಕಂಥದ್ದು. ಈ ದೀಪವನ್ನು ನಾನು ಭಗವಂತನಿಗೆ ತೋರಿಸ್ತಾ ಇದ್ದೀನಿ. ಸಾಜ್ಯಂ ತ್ರಿವರ್ತಿ ಸಂಯುಕ್ತಂ ವನ್ಹಿನ ಯೋಜಿತಂ ಮಯ ಗೃಹಾಣ ಮಂಗಳಂ ದೀಪಂ ತ್ರೈಲೋಕ್ಯ ತಿಮಿರಾಪಹ ಅಂತ ಹೇಳ್ತಾರೆ. 3 ಲೋಕಗಳಲ್ಲೂ ಇರತಕ್ಕಂಥ ತಿಮಿರ ಅಂದರೆ ಕತ್ತಲು ಅಂತ. ಈ ಕತ್ತಲನ್ನು, ಅಂಧಕಾರವನ್ನು ಹೋಗಲಾಡಿಸೋದಕ್ಕೋಸ್ಕರವಾಗಿ ಈ ದೀಪವನ್ನು ತೋರಿಸ್ತಾ ಇದ್ದೀನಿ ಅಂತ. ನಾನು ಇಲ್ಲಿ ಕೂತ್ಕೊಂಡು ದೇವರಿಗೆ 3 ಬತ್ತಿ ತೋರಿಸ್ಬಿಟ್ಟು ಹಚ್ಚಿಬಿಟ್ಟು ಬೆಳಗಿಸ್ಬಿಟ್ರೆ 3 ಲೋಕಗಳಲ್ಲೂ ಸಹ ಕತ್ತಲೆ ಹೊಟ್ಟೋಗುತ್ತಾ ಅನ್ನೋ ಪ್ರಶ್ನೆ ಬರುತ್ತೆ. ಇಲ್ಲಿ 3 ಲೋಕ ಅನ್ನತಕ್ಕಂಥದ್ದು ಹೊರ ಪ್ರಪಂಚದಲ್ಲಿರತಕ್ಕಂಥ 3 ಲೋಕಗಳಲ್ಲ, ನನ್ನ ಒಳಗಿರತಕ್ಕಂಥ 3 ಲೋಕಗಳಾಗಿರುತ್ತೆ. ಅಂದರೆ ಸತ್ವಗುಣ, ರಜೋಗುಣ, ತಮೋಗುಣ ಅಂತ 3 ಗುಣಗಳು ಮನುಷ್ಯನಲ್ಲಿ ಇರುತ್ತೆ. ಸದಾಕಾಲ ಇದ್ರ ಜೊತೆ ಹೊಯ್ದಾಟ ನಡೀತಾ ಇರುತ್ತೆ ನಮ್ಮಲ್ಲಿ. ಏನನ್ನು ಗ್ರಹಿಸಬೇಕು, ಏನನ್ನು ಬಿಡಬೇಕು, ಯಾವ ದಿಕ್ಕಿನಲ್ಲಿ ಹೋಗಬೇಕು, ಯಾವ ದಿಕ್ಕಿನಲ್ಲಿ ಹೋಗಬಾರ್ದು, ಯಾವುದು ಒಳ್ಳೆಯದು, ಯಾವುದು ತಪ್ಪು ಅನ್ನೋದ್ರ ಬಗ್ಗೆ ಒಂದು ಗೊಂದಲ ಸದಾಕಾಲ ನಮ್ಮಲ್ಲೇ ನಡೀತಾ ಇರುತ್ತೆ. ಒಂದು ಅಂತರ್ಮಥನ ಅಂತ ಹೇಳ್ತೀವಿ, ಮೈಂಡ್ ವಾಯ್ಸ್ ಅಂತ ಹೇಳ್ತೀವಲ್ವ ನಾವು. ಸೊ ನಿಮಗೆ ಎಷ್ಟೋ ಬಾರಿ ಏನೋ ಕೆಲಸ ಮಾಡಬೇಕಾದ್ರೆ ನಮ್ಮ ಒಳಗಿನ ಮನಸ್ಸು ಹೇಳ್ತಾ ಇರುತ್ತೆ, ಇದು ಮಾಡಬೇಡ, ಯಾಕೋ ಸರಿ ಹೋಗಲ್ಲ, ಇದರಿಂದ ಒಳ್ಳೇದಾಗಲ್ಲ, ಏನೋ ಪ್ರಾಬ್ಲಮ್ ಇದೆ ಅಂತ ಅಂದ್ಬಿಟ್ಟು ಅದನ್ನು ಪಕ್ಕದಲ್ಲಿಟ್ಟು ಇನ್ನೊಂದು ವಾಯ್ಸ್ ಹೇಳುತ್ತೆ, ಇಲ್ಲ ಏನಾಗುತ್ತೆ ಮಾಡಿಬಿಡು, ಪರವಾಗಿಲ್ಲ, ಸ್ವಲ್ಪ ರಿಸ್ಕ್ ತಗೋ, ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಅಲ್ಲಿ ತಪ್ಪು ಅಂತ ಗೊತ್ತಿದ್ರು ಸಹ ಒಂದೊಂದ್ಸಲ ನಾವು ಅಲ್ಲಿ ಹೋಗಿ ಸಿಕ್ಕಾಕೊಂಡು ಎಡವುತ್ತೀವಿ ನಾವು. ಅದೇ ಆ ಮೈಂಡ್ ವಾಯ್ಸ್ ನಾವು ಕೇಳಿದ್ದಾದಲ್ಲಿ, ಆ ಅಂತರ್ಲೋಕದಲ್ಲಿ ಏನನ್ನು ನಮಗೊಂದು ಧ್ವನಿಸುತ್ತೆ ಅದನ್ನು ನಾವು ಕೇಳ್ಕೊಂಡಿದ್ದಾದಲ್ಲಿ ಸರಿಯಾದ ದಾರಿನಲ್ಲಿ ಹೋಗ್ತೀವಿ. ಆ ಸರಿಯಾದಂಥ ಬೆಳಕನ್ನು ತೋರಿಸ್ತಕ್ಕಂಥದ್ದು ಯಾರು ಅಂತಂದರೆ ಈ ತ್ರಿವರ್ತಿಗಳು. 3 ಬತ್ತಿಗಳನ್ನು ತೋರಿಸಿದಾಗ ನಮ್ಮ ಒಳಗಿರತಕ್ಕಂಥ 3 ಲೋಕಗಳು ಶುದ್ಧಿಯಾಗುತ್ತೆ ಅಂತ ಆಧ್ಯಾತ್ಮದ ಹಿನ್ನೆಲೆಯಲ್ಲಿ ಹೇಳ್ತಾರೆ. ಸೊ ಈ ರೀತಿ ಒಂದೊಂದು ಸಂಖ್ಯೆಗೂ ಅಷ್ಟೇ ವಿಶೇಷವಾದ ಒಂದು ಅರ್ಥ ಇರುತ್ತೆ. 5 ಬತ್ತಿಗಳನ್ನು ಹಚ್ಕೊಂಡು ನಾವು ಕೆಲವು ಸಲ ದೀಪ ಹಚ್ಚೋದನ್ನು ನೋಡ್ತೀವಿ ನಾವು. ಪಂಚಮಂ ಕಾರ್ಯಸಿದ್ಧಿ ಅಂತ ಹೇಳ್ತಾರೆ. 5 ಸಂಖ್ಯೆನಲ್ಲಿ ಏನೇ ಕೆಲಸ ಮಾಡೋದು ಸಹ ನಮ್ಮ ಕಾರ್ಯಸಿದ್ಧಿ ಆಗುತ್ತೆ. ಈಗ ನಾವು ಯಾಕೆ ಪೂಜೆ ಮಾಡ್ತೀವಿ ಭಗವಂತನಿಗೆ? ಏನೋ ಒಂದು ಇಷ್ಟಾರ್ಥ ಸಿದ್ಧಿಗೋಸ್ಕರ ಮಾಡ್ತೀವಿ. ಏನೋ ಒಂದು ಕೋರಿಕೆ ಇರುತ್ತೆ, ಒಂದು ಕಾಮನೆ ಇರುತ್ತೆ. ಅದನ್ನು ಸಂಕಲ್ಪದಲ್ಲಿ ಪ್ರಾರಂಭದಲ್ಲೇ ಹೇಳ್ತೀವಿ ನಾವು. ಯಾಕೆ ಮಾಡ್ತಾ ಇದ್ದೀವಿ? ಸಂತಾನ ಪ್ರಾಪ್ತಿಗೋಸ್ಕರವಾಗ್ಬೋದು, ಐಶ್ವರ್ಯ ಪ್ರಾಪ್ತಿಗೋಸ್ಕರ ಆಗ್ಬೋದು, ವಾಹನ ಸಿಗಲಿ ಅನ್ನತಕ್ಕಂಥದ್ದು ಆಗ್ಬೋದು, ನನ್ನ ಕೆಲಸದಲ್ಲಿ ನನಗೊಂದು ಬಡ್ತಿ ಬರಲಿ ಅನ್ನೋದಕ್ಕೋಸ್ಕರ ಆಗಿರ್ಬೋದು. ಈ ರೀತಿ ಅದನ್ನು ಸಂಕಲ್ಪದಲ್ಲಿ ಪ್ರಾರಂಭದಲ್ಲಿ ಹೇಳ್ಕೊಂಡು ಅದು ಸಿದ್ಧಿ ಆಗಬೇಕು ಅಂದರೆ ಏನು ಮಾಡಬೇಕು ಅಂದರೆ 5 ಸಂಖ್ಯೆಯಲ್ಲಿ ನೈವೇದ್ಯವಾಗಲಿ ಅಥವಾ ಭಗವಂತನಿಗೆ ಅಲಂಕಾರವಾಗಲಿ, ಗೆಜ್ಜೆ ವಸ್ತ್ರ ಇರತಕ್ಕಂಥದ್ದು ಅಷ್ಟೇ. 8 ಎಳೆ ಗೆಜ್ಜೆ ವಸ್ತ್ರ ಇರುತ್ತೆ, 16 ಎಳೆ ಗೆಜ್ಜೆ ವಸ್ತ್ರ ಇರುತ್ತೆ. 5 ಎಳೆ ಗೆಜ್ಜೆ ವಸ್ತ್ರ ವಿಶೇಷವಾಗಿಡ್ಬೋದು ನಾವು ಭಗವಂತನಿಗೆ. ಹಾಗೆ 5 ಬತ್ತಿಯಲ್ಲಿರತಕ್ಕಂಥ ದೀಪವನ್ನು ತೋರಿಸಿದಾಗ ಕಾರ್ಯಸಿದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಈ ರೀತಿ ಒಂದೊಂದು ಸಂಖ್ಯೆಗೂ ಸಹ ಅದರದೇ ಆದ ಮಹತ್ವ, ಅದರದೇ ಆದ ಸಂಕೇತ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಇಲ್ಲಿ ಮನೆಯಲ್ಲಿ ದೀಪಗಳಿಡಬೇಕಾದಾಗ ಮೊದಲನೇದು ಎಲ್ಲ ನಮ್ಮ ವೀಕ್ಷಕರು ಗಮನಿಸ್ಕೋಬೇಕಾಗಿರ್ತಕ್ಕಂಥ ವಿಷಯ ಏನು ಅಂತಂದರೆ, ಒಂಟಿ ದೀಪ ಒಂದು ಇಡ್ತೀವಿ ನಾವು, ಕಾಮಾಕ್ಷಿ ದೀಪ ಅಂತ ಹೇಳ್ತೀವಿ. ಅದು ಬಿಟ್ಟರೆ ಬೇರೆ ಯಾವುದೇ ಸಂದರ್ಭದಲ್ಲೂ ಅಷ್ಟೇ ಒಂಟಿ ದೀಪ ಇಡೋದಕ್ಕೆ ಹೋಗಬಾರ್ದು. ದೀಪಗಳು ಯಾವತ್ತೂ ಅಷ್ಟೇ ಜೋಡಿಯಾಗೇ ಇರಬೇಕು. 2, 4, 6, 8, 10 ಈ ಸಂಖ್ಯೆನಲ್ಲೇ, ಬೆಸ ಸಂಖ್ಯೆನಲ್ಲೇ ದೀಪ ಇಡತಕ್ಕಂಥದ್ದು ವಿಶೇಷವಾಗಿರುತ್ತೆ. ಕೆಲವು ಸಂದರ್ಭಗಳಲ್ಲಿ 11, 33 ಈ ಸಂಖ್ಯೆಗಳಲ್ಲೂ ಸಹ ಇಡ್ತೀವಿ. ಯಾಕಂದರೆ ಅದಕ್ಕೆ ಅದರದೇ ಆದ ವೈಶಿಷ್ಟ್ಯಗಳು ಸಹ ಇರುತ್ತೆ. ಆ ಕಾರಣಕ್ಕೋಸ್ಕರವಾಗಿ ಜೋಡಿ ದೀಪಗಳನ್ನು ಬೆಳಗಿಸಬೇಕು. ಮೊದಲನೇದಾಗಿ ದೇವರ ಮನೆಯಲ್ಲಾಗ್ಬೋದು, ಹೊಸ್ತಿಲು ಬಳಿ ಆಗ್ಬೋದು, ತುಳಸಿ ಕಟ್ಟೆ ಬಳಿ ಆಗ್ಬೋದು, ಈ ಜೋಡಿ ದೀಪಗಳನ್ನು ಬೆಳಗಿಸಬೇಕು. ಜೊತೆಗೆ ದೀಪದ ಸಂಖ್ಯೆ ಎಷ್ಟು ನಾವು ಹೆಚ್ಚಾಗಿ ಮಾಡ್ಕೊಳ್ತಾ ಹೋಗ್ತೀವೋ ಫಲ ಅಷ್ಟು ಹೆಚ್ಚು ಅಂತ ಸಹ ಹೇಳ್ತಾರೆ. ಹೀಗಾಗಿ ಇದರ ಹಿಂದೆ ಒಂದು ಮ್ಯಾಥಮೆಟಿಕ್ಸು ಇದೆ, ಸೈನ್ಸು ಇದೆ. ಎಲ್ಲವನ್ನು ಅಳವಡಿಸ್ಕೊಂಡಿರ್ತಕ್ಕಂಥದ್ದು ನಮ್ಮ ಸನಾತನ ಸಂಪ್ರದಾಯದ ಆಚರಣೆ.